ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ರಾಜ್ಯಾಧ್ಯಕ್ಷರಾಗಿದ್ದ ಡಾಕ್ಟರ್ ಸಿ ರಂಗಸ್ವಾಮಿ ಅವರಿಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ನೇರ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ. ಪ್ರತಿಯೊಬ್ಬರು ನ್ಯಾಯಾಲಯಕ್ಕೆ ಅಕ್ಷರಸ್ಥರಲ್ಲ, ಅನಕ್ಷರಸ್ಥರು ನ್ಯಾಯಾಲಯಕ್ಕೆ ಬೆಲೆ ಕೊಡ್ತಾರೆ. ಕೃಷ್ಣ ಬೈರೇಗೌಡರು ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಒಂದು ಮಾನವೀಯತೆ ದೃಷ್ಟಿ ಸತ್ತೋಗಿ ಅಂತ ಬೀದಿ ಬದಿ ವ್ಯಾಪಾರಿಗಳು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಸುಪ್ರೀಂ ಕೋರ್ಟ್ ಆದೇಶ ಒತ್ತುವರಿದಾರನ ತೆರವುಗೊಳಿಸಬೇಕು ಅಂತ ಹೇಳಿ ಆದೇಶ ಆಗಿರ್ತಕ್ಕಂಥದ್ದು. ಅದು ಸ್ಟ್ರೀಟ್ ವೆಂಡರ್ಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಸಹಿತ ಆಕ್ಟ್ ಅಡಿಯಲ್ಲಿ ಹೇಳುತ್ತೆ. ಆದ್ರೆ ಈಗಾಗಲೇ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಯಾರು ಎಲ್ಲ ಫುಲ್ ಆತಂಕ ಪಡ್ತಾರೆ. 80% ಬೀದಿ ಬದಿ ವ್ಯಾಪಾರಿಗಳಿಗೆ 20% ಮೇನ್ ರೋಡ್ ಅಲ್ಲಿ ಇರತಕ್ಕಂಥವ್ರನ್ನ ಶಿಫ್ಟ್ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದ್ರ ಬಗ್ಗೆ ಬಹಳ ಈಗ ಸುಮಾರು ಜನಗಳು ಇದರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಈಗ ನಾವು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಯಾರು ಆತಂಕ ಪಡುವ ಬೇಡ, ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಕದ ರೋಡ್ಗೆ ಶಿಫ್ಟ್ ಮಾಡಿಕೊಡ್ತೀವಿ, ಅವ್ರಿಗೊಂದು ಮಾರ್ಕ್ ಮಾಡುವಂತ ವ್ಯವಸ್ಥೆಯನ್ನು ಸಹಿತ ಅಂತಕ್ಕಂಥದ್ದು ತಿಳಿಸಿದ್ದಾರೆ. ಅದರಿಂದ ನಾಳೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ 27,000 ಜನಗಳು ನೋಂದಾವಣೆ ಆಗಿರ್ತಕ್ಕಂಥವರಿಗೆ, ಅದರಲ್ಲಿ ಯಾರು ಈ ವೆಂಡಿಂಗ್ ವಾಹನಗಳಿಗೆ ನೋಂದಾವಣೆ ಆಗಿರ್ತಕ್ಕಂಥವರಿಗೆ ಅವರಿಗೆಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಅಂತ ಸಹಿತ ಹೇಳಿರ್ತಕ್ಕಂಥದ್ದು ಬಿದರದಲ್ಲಿ ಬಸವ ಕಲ್ಯಾಣ ನಿಧಿಯಲ್ಲಿ. ಅದರಿಂದ ನಾಳೆ ನಾವು ನಮ್ಮ ರಾಜ್ಯದಂತಾಗ್ಲಿ ಬೆಂಗಳೂರು ನಗರದಂತಾಗ್ಲಿ ಬೀದಿ ಬದಿ ವ್ಯಾಪಾರಿಗಳು ನಾವು ಯಾರು ಹೋರಾಟವನ್ನ ಮಾಡ್ತಾ ಇಲ್ಲ, ಅದು ಹಿಂಪಡಿತಾ ಇರತಕ್ಕಂಥದ್ದು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ವತಿಯಿಂದ. ಈಗ ಸಿಎಂ ಹೇಳಿದ್ದಾರೆ, ಪ್ರತಿ ಒಂದು ಈಗಾಗಲೇ ನಾವು ಚರ್ಚೆಗಳನ್ನ ದೊಡ್ಡ ವ್ಯಕ್ತಿಗಳ ಹತ್ರ, ದೊಡ್ಡ ವ್ಯಕ್ತಿಗಳದ್ದು ಮತ್ತು ಪ್ರಜೆಗಳ ಹತ್ರ ಚರ್ಚೆಗಳನ್ನ ಆಗಿ ಇದು ಬಹಳ ನಿನ್ನೆ ಸುಮಾರು ಡಿಸ್ಕಷನ್ ಮಾಡಿದ್ದೇವೆ. ಆದ್ರಿಂದ ನಾವು ಯಾರೂ ಸಹಿತ ಈ ಹೋರಾಟಕ್ಕೆ ನಾವು ಭಾಗಿಯಾಗ್ತಾ ಇಲ್ಲ ಮತ್ತು ನಾವು ಕಾನೂನಾತ್ಮಕವಾಗಿ ಈ ಜೋನ್ಗಳನ್ನ ಮಾಡುವುದಕ್ಕೆ ಅದು ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳ ಜೊತೆ ಈಗಾಗಲೇ ಒಂದು ತಿಂಗಳ ಒಳಗಡೆ 20 ದಿವಸ ಒಳಗಡೆ ಆಗಲಿ, ಒಂದು ತಿಂಗಳ ಒಳಗಡೆ ಆಗಲಿ ಎಲ್ಲಾ ಬೆಂಗಳೂರು ನಗರದಂತ ಮಾರ್ಕ್ ಮಾಡಿಕೊಡೋ ವ್ಯವಸ್ಥೆಗಳನ್ನ ಅಧಿಕಾರಿಗಳ ಜೊತೆ ಅದು ಸಂಪೂರ್ಣವಾಗಿ ಈಗ ನೋಂದಾವಣೆ ಆಗಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ಅಧಿಕಾರಿಗಳು ಮತ್ತು ಟಿವಿ ಸದಸ್ಯರಾಗಿರ್ಬೋದು, ನಮ್ಮ ಮಾರ್ಕೆಟ್ ಮುಖಂಡರುಗಳಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಸಂಪೂರ್ಣವಾಗಿ ಅದನ್ನ ಜಾಗವನ್ನ ಪರಿಶೀಲನೆ ಮಾಡಿ ಅಲ್ಲಿ ಮಾರ್ಕ್ ಮಾಡೋ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ. ಈಗಾಗಲೇ ಕೆಲವರು ಹೋರಾಟವನ್ನ ಮಾಡ್ತಾ ಇರತಕ್ಕಂಥದ್ದು, ಅದಕ್ಕೆ ನಾವು ಅಂದಿನಿಂದವರು ಕಾನೂನಾತ್ಮಕ ಮಾಡೋಣ, ನಮ್ಗೆ ಹೋರಾಟ ಬೇಡ. ಕಾನೂನನ್ನ ಹೈಕೋರ್ಟ್ ಏನ್ ಪಾಲನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಏನು ಪಾಲನೆ, ಕೆಲವು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಹೈಕೋರ್ಟ್ ಹೋಗಿದ್ದಾರೆ. ಅದರಿಂದ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡೋಣ. ಅದೇ ಬಿಟ್ಟು ಹೋರಾಟ ಸ್ಟ್ರೈಕ್ ನಾವು ಯಾವುದು ನಮ್ಮ ಒಕ್ಕೂಟದಾಗಲಿ ಕೆಪಿಸಿ ವಿಭಾಗದ ವತಿಯಿಂದ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ, ಬೀದಿ ಬದಿ ವ್ಯಾಪಾರಿಗಳು ಎಲ್ಲರಿಗೂ ನಾವು ತಿಳಿಸ್ತಾ ಇದೀವಿ, ನಾವು ಬಂದ್ ಮಾಡ್ತಾ ಇಲ್ಲ. ಅದೇ ರೀತಿ ಯಥಾಸ್ಥಿತಿಯಲ್ಲಿ ವ್ಯಾಪಾರವನ್ನ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಎಲ್ಲಿ ಸಮಸ್ಯೆ ಆಗಿದೆ ಆ ಜಾಗಕ್ಕೆ ಈಗಾಗಲೇ ಇವತ್ತು ಸಭೆ ಕರೆದಿದ್ದೀವಿ. ರಾಜ್ಯ ಸಮಿತಿ ಪದಾಧಿಕಾರಿಗಳನ್ನ ಮತ್ತು ಜಿಲ್ಲಾಧ್ಯಕ್ಷರುಗಳನ್ನ, ಬ್ಲಾಕ್ ಅಧ್ಯಕ್ಷರನ್ನ, ಬೆಂಗಳೂರು ನಗರದ ಪ್ರಮುಖ ಮುಖಂಡರುಗಳನ್ನ, ಪುರುಷರು ಮತ್ತು ಮಹಿಳೆಯರ ಮುಖಂಡರುಗಳನ್ನ ಸಭೆಯನ್ನ ಕರೆದು ನಾವು ಸಂಪೂರ್ಣವಾಗಿ ಸಭೆ ಮಾಡಿ ಇವತ್ತು ಎಲ್ಲಾ ಗೈಡ್ಲೈನ್ಸ್ ಗಳನ್ನು ತಿಳಿಸಿದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ನಾವು ಕಾನೂನಾತ್ಮಕ ಮಾಡೋಣ ಅಂತ ಹೇಳಿ ಇವತ್ತು ತಿಳಿಸ್ತಾ ಇದ್ದೀವಿ. ಸರ್, ಇನ್ನೊಂದು ಕಡೆ ಸರ್, ಹಿರಿಯ ಹೋರಾಟಗಾರರು, ಮುತ್ಸದಿಗಳು, ಅವ್ರಿಗೆ ಬಹಳಷ್ಟು ವಯಸ್ಸಾಗಿದೆ. ವಯಸ್ಸಾದ ಒಂದು ಉತ್ಸಾಹ ಸರ್. ವಾಟಾಳ್ ನಾಗರಾಜ್ ಅವರು ಒಂದು ಕಡೆ ಕರೆ ಕೊಟ್ಟಿದ್ದಾರೆ, ಬೂತ್ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ಬೀದಿ ಬದಿ ವ್ಯಾಪಾರಿಗೆ ನ್ಯಾಯ ಒದಗಿಸ್ಕೊಡ್ತೀನಿ, 3 ಪಕ್ಷದವರು ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಸರ್. ಇದು ವಾಟಾಳ್ ನಾಗರಾಜ್ ಅವರು ಹೋರಾಟಗಾರರು, ದೊಡ್ಡ ಮಟ್ಟದ ನಮ್ಮಂತ ಹಿರಿಕರು, ಅವರು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದೇನು ತಪ್ಪೇನಿಲ್ಲ. ಅವ್ರು ಹೋರಾಟ ಮಾಡ್ತಾರೆ. ಅದು ನಮ್ಮ ವಿಭಾಗದ ವತಿಯಿಂದ, ಒಕ್ಕೂಟದ ವತಿಯಿಂದ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ. ಕಾನೂನು ಏನು ಪಾಲನೆ ಮಾಡ್ತದೆ, ಕಾನೂನಾಗಿ ಅದನ್ನ ನಾವು ಅಧಿಕಾರಿಗಳ ಜೊತೆ, ಸರ್ಕಾರದ ಜೊತೆ, ಕೋರ್ಟ್ ಸುಪ್ರೀಂ ಕೋರ್ಟ್ ಜೊತೆ ಅದು ಏನ್ ಡೈರೆಕ್ಷನ್ ಕೊಡುತ್ತೆ ಅದ್ರ ಮುಖಾಂತರವಾಗಿ ನಾವು
ಅವ್ರಿಗೆ ಜಾಗವನ್ನ ವ್ಯವಸ್ಥೆ ಮಾಡ್ಕೊಡೋಣ. ಇವಾಗ ನಾಳೆ ಒಂದು ದಿನ ಹೋರಾಟ ಮಾಡಿದ್ರೆ ಅದೇನು ಉಪಯೋಗ ಬರೋದಿಲ್ಲ. ಅದರಿಂದ ನಾವು ಕಾನೂನಲ್ಲಿ ಗೆಲ್ಲಬೇಕು ಹೊರತು ಹೋರಾಟ ಇದ್ದೇ ಇತ್ತು ಹೋರಾಟ. ಇವಾಗ ಹೋರಾಟ ಒಂದಿನ ಹೋರಾಟ ಮಾಡಿದ್ರೆ ಅದು ಏನು ಪ್ರಯೋಜನ ಆಗೋದಿಲ್ಲ. ಮತ್ತು ಅವರು ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಅವ್ರು ಮಾಡ್ತಾರೆ. ನಾವ್ ಯಾರನ್ನೋ ಹೋರಾಟ ಮಾಡೋರ್ನ ನಾವು ಬೇಡ ಅನ್ನಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವ ಅವ್ರ ಹಕ್ಕು, ಅವ್ರ ಸಂವಿಧಾನ ಇರತಕ್ಕಂತ ಹಕ್ಕುಗಳನ್ನ ಕೇಳೋದ್ರ ತಪ್ಪೇನಿಲ್ಲ. ಅದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ. ಕಾನೂನು ಇರೋದು ಸ್ಟೇಟ್ ವೆಂಡರ್ ಆಕ್ಟ್, ಸುಪ್ರೀಂ ಕೋರ್ಟ್ ಆಕ್ಟ್, ಕರ್ನಾಟಕ ಸ್ಕೀಮ್, ಟೌನ್ ರೆಂಡಿಂಗ್ ಕಮಿಟಿ, ಇದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಇವರು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಹೇಳಿದ್ದಾರೆ, ತಕ್ಷಣದ ಸಭೆ ಕರೀತಾರೆ, ಎಲ್ಲೆಲ್ಲಿ ಮಾರ್ಕ್ ಮಾಡ್ಬೇಕು ಅನ್ನತಕ್ಕಂಥದ್ದು ತಿಳಿಸಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ನಾವು ತಕ್ಷಣದಲ್ಲೇ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಮಾರ್ಕೆಟ್ ಮುಖಂಡರುಗಳಿಗೆ ಇವಾಗ ಎಲ್ಲರಿಗೂ ನಾನು ಇವತ್ತು ಸಭೆಯನ್ನ ಕರೆದಿದ್ದೀನಿ. ಎಲ್ಲೆಲ್ಲಿ ಯಾವ ಜಾಗವನ್ನ ಐಡೆಂಟಿಫೈ ಮಾಡ್ಬೇಕು ಅಂತ ತಿಳಿಸಿದ್ದೀನಿ. ತಕ್ಷಣದಲ್ಲೇ ನಾಳೆಯಿಂದಲೂ ಪ್ರಾರಂಭ ಮಾಡ್ತಾ ಇದೀವಿ. ನಾಳೆ ಗಾಂಧಿನಗರ, ಚಾಮರಾಜಪೇಟೆ ಮತ್ತು ಶಿವಾಜಿನಗರ ಮತ್ತು ಚಿಕ್ಕಪೇಟೆ, ಈ 4 ಕಡೆ ನಾವು ಅಧಿಕಾರಿಗಳ ಜೊತೆಯಲ್ಲಿ ನಾವು ಜಾಗವನ್ನ ವೆರಿಫೈ ಮಾಡ್ತಾ ಇದ್ವಿ. ನಾಳೆ 10 ಗಂಟೆಯಿಂದ ನಮ್ಮ 11 ಗಂಟೆಯಿಂದ ನಾವು ಜಾಗವನ್ನ ವೆರಿಫೈ ಮಾಡ್ತಾ ಇದ್ದೀವಿ. ಆ ಜಾಗಕ್ಕೆ ತಕ್ಷಣ ಇಂಜಿನಿಯರ್ಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ನಾವು ಅದನ್ನ ಜಾಗ ವೆರಿಫೈ ಮಾಡಿ ಅಲ್ಲಿ ಶಿಫ್ಟ್ ಮಾಡೋದು, ಅದೇ ಜಾಗದಲ್ಲಿ ಕೊಡೋದು, ಜಾಗ ಎಷ್ಟಡಿ ಇದೆ ನಮ್ಮ ಕಾನೂನಾತ್ಮಕ ಮಾಡ್ಬೇಕಾಗತ್ತೆ ನಾವು. ಯಾಕಂದ್ರೆ ಸುಮ್ಮನೆ ನಾವು ಕಾನೂನಲ್ಲಿ ಏನು ಸ್ಪಷ್ಟತೆ ಇದೆ, ಆಕ್ಟ್ ಅಲ್ಲಿ ಏನಿದೆ, ಸ್ಕೀಮ್ ಅಲ್ಲಿ ಏನಿದೆ, ನಾವು ಅದ್ರ ಪಕ್ಕವಾಗಿ ಎಲ್ಲ ಜಾಗವನ್ನು ವೆರಿಫೈ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಮಾಡ್ಕೊಡಕ್ಕೆ ಅವರಿಗೆ ಆ ಜಾಗದಲ್ಲಿ ಯಾರ್ಯಾರು ವ್ಯಾಪಾರಿಗಳು ಇದ್ದಾರಲ್ಲ ಅವ್ರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡಂತ ಕಲ್ಪಿಸ್ತೇವೆ. ಸರ್, ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನ್ ಹೇಳ್ತಾರೆ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ 1,30,000, 1,50,000 ರೂಪಾಯಿ ಗಾಡಿ ತಗೊಂಡು ವ್ಯಾಪಾರ ಮಾಡೋ ಶಕ್ತಿ ಕೆಲವೊಂದಷ್ಟು ಜನಕ್ಕೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನೋಡಿ, ಈ ವೆಂಡಿಂಗ್ ವಾಹನ ನೋಡಿ, ಜನ ಎಷ್ಟು ನಮ್ ಜನಗಳು ಒಂದು ಗಾಡಿ ಒಂದು ನಿಮಿಷ ನೋಡಿ, ಅದ್ರ ಗಾಡಿ 40,000 ಇದೆ, ಅದು 4,00,000 ರೂಪಾಯಿ, 3,150 ರೂಪಾಯಿ. ಇನ್ನೊಂದು ಗಾಡಿ 2,40,000 ಇದೆ, ಅದು BBMP 1.5 ಲಕ್ಷ ರಿಯಾಯಿತಿ ಕೊಡುತ್ತೆ. 22,000 ಕಟ್ಟೋದು, ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕಾದ್ರೆ ಅದು ಕಟ್ಕೋಬಹುದು. ಮತ್ತು ಇನ್ನೊಂದು ಗಾಡಿ ಗ್ಯಾಸ್ ಗಾಡಿಗಳು, ಅದು 4.5 ಲಕ್ಷ ಇದೆ. ಆ ಗಾಡಿ ಒಂದು 30,000 ಅಡ್ವಾನ್ಸ್ ಕಟ್ಸ್ಕೊತಾರೆ, ಮತ್ತು ಡೌನ್ ಪೇಮೆಂಟ್ 80,000 ಕಟ್ಸ್ಕೊತಾರೆ. EMI ತಿಂಗಳಿಗೆ 9,000 ಕಟ್ಟೋದು ಅದು ಇದೆ. 1.5 ಲಕ್ಷ ರಿಯಾಯಿತಿ ಕೊಡುತ್ತೆ. ಒಂದೊಂದು 4 ಕಂಪನಿ ಕೊಟ್ಟಿದ್ದಾರೆ. BBMP GBA ವತಿಯಿಂದ 4 ಕಂಪನಿ ಕೊಟ್ಟಿದ್ದಾರೆ. ಆ 4 ಕಂಪನಿಲಿ ಆ ಗಾಡಿ ಯಾವ ರೀತಿ ಇದೆ ಅದು ಅವ್ರು ಬಿಟ್ಟಿದೆ. ಕಮ್ಮಿ ಬೇಕು ಅಂದ್ರೆ ಕಮ್ಮಿ ತಗೋಬಹುದು, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ತಗೋಬಹುದು. BBMP ಕೊಡ್ತಾ ಇರ್ತಕ್ಕಂಥದ್ದು 1.5 ಲಕ್ಷ ರಿಯಾಯಿತಿ. ನೋಡಿ, ನೀವು 10 ಲಕ್ಷ ನೀವು ಮಾರುತಿ ಕಾರ್ ತಗೋಬಹುದು, ಇಲ್ಲ 2 ಲಕ್ಷ ಓಮಿನಿ ಗಾಡಿ ತಗೋಬಹುದು. ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಆಗತಕ್ಕಂಥದ್ದು. ಈ ವೆಂಡಿಂಗ್ ವಾಹನಗಳು ಅದ್ರ ರೇಟಿಗೆ ಅದ್ರ ತಕ್ಕಂತ ಕೊಡ್ತಾ ಇರೋದು. BBMP ಕೊಡ್ತಾ ಇರೋದು 1.5 ಲಕ್ಷ. ಏನೇನ್ ಗಾಡಿ ಬರ್ದಾಕಿದ್ರೆ ಇದು ಬಹಳ ಒಳ್ಳೇದು. ಪ್ರಜಾಪ್ರಭುತ್ವದಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೊಟ್ಟಿಲ್ಲ. ನಮ್ಮ ಬೆಂಗಳೂರು ನಗರದಲ್ಲಿ ನಾನೇ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮನವರಿಕೆ ಮಾಡಿದೆ. ಸುಮಾರು ದಿನದ BBMP ಬಜೆಟ್ ಆಯ್ತು, ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಅದ್ಭುತವಾದ ಇದು ಕಾರ್ಯಕ್ರಮ. ಕೆಲವು ಜನ ಹಾಡ್ಕೊತಾರೆ ಗಾಡಿ ಸರಿಲ್ಲ ಅಂತ. ನೋಡ್ರಿ, ಹಾಡ್ಕೊಳ್ಳೋರಿಗೆ ಏನ್ ಗೊತ್ತಿದೆ ಸರ್, ಗಾಡಿ ಸರಿ ಇಲ್ಲ ಅಂತ ಹೇಳ್ತಲ್ಲ ಸರ್. ಬೀದಿ ಬದಿ ವ್ಯಾಪಾರಿಗಳು ಒಂದೇ ಸರಿ 1,50,000 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, 1.5 ಲಕ್ಷ ಕಟ್ಟಂಗಿ ಅಲ್ವಲ್ಲ, ಬರೀ 22,000. ಯಾರು ಹೇಳಿದ್ 1.5 ಲಕ್ಷ ಅಂತ? ಎಷ್ಟು ಜನ ಹೇಳ್ತಾರೆ. ನೋಡ್ರಿ, ತಪ್ಪು ಸಂದೇಶ ಎಲ್ಲ ಕೊಡಬಾರ್ದು. BBMP ಇಂದ GBA ವತಿಯಿಂದ 1.5 ಲಕ್ಷ ರಿಯಾಯಿತಿ. ನೀವು ಕಟ್ಟಿರ್ತಕ್ಕಂಥದ್ದು 22,000. ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕಾದ್ರೆ ಎಕ್ಸ್ಟ್ರಾ 10,000, 17,000 ಈ ತರ ಕಟ್ಕೊಳ್ತಕ್ಕಂಥದ್ದು. ಅದು ಬೇಡ ಅಂದ್ರೆ ಅದು ಬೇಡ. ಮತ್ತು ನೀವು ಇಂಜಿನ್ ಗಾಡಿ, ಗ್ಯಾಸ್ ಗಾಡಿ ತಗೊಂಡ್ರೆ ಅದು ಆ ಕಂಪನಿ ಬೇರೆ 1.5 ಲಕ್ಷ ರಿಯಾಯಿತಿ ಕೊಡುತ್ತೆ. 4.5 ಲಕ್ಷ ಗಾಡಿ ಇದ್ರೆ ಅದು ನೀವು 2 ಲಕ್ಷ 1,90,96,000 ರೂಪಾಯಿ ಕಟ್ಟತಕ್ಕಂಥದ್ದು. ಈ ತರ ಗಾಡಿ ಮೇಲೆ ಡಿಫ್ರೆಂಟ್ ಆಗುತ್ತೆ. BBMP ನೀವು ಯಾವ್ದೇ ತಗೊಳ್ಳಿ, GBA ವತಿಯಿಂದ 1.5 ಲಕ್ಷ ರಿಯಾಯಿತಿ. ನೀವು 22,000 ಕಟ್ಟಿದ್ರು ಗಾಡಿ ಸಿಗುತ್ತೆ. ನೀವು 1.5 ಲಕ್ಷ 2 ಲಕ್ಷ ಕಟ್ಟಿದ್ರು ಗಾಡಿ ಸಿಗುತ್ತೆ. ಗಾಡಿ ನೋಡ್ಬೇಕು, ನೀವು ಗಾಡಿ ಮೇಲೆ ವೆರಿಫೈ. ಈ ವಾಹನ ವೆಂಡಿಂಗ್ ಸಖತ್ತಾಗಿದೆ. ಇವಾಗ 40,000 ಗಾಡಿ 4,000 ರೂಪಾಯಿ ಕಟ್ಟಿದ್ರು ಸಾಕು, 3,150 ರೂಪಾಯಿ ಕಟ್ಟಿದ್ರು ಸಾಕು ಅಲ್ವಾ? ಗಾಡಿ ನೋಡಿದ್ರೆ ತಪ್ಪು ಸಂದೇಶ ಕೊಡೋದು,
ತಪ್ಪು ಮಾಹಿತಿ ಕೊಡೋದು ಇದೆಲ್ಲ ಬಿಡ್ಬೇಕು. ಆಮೇಲೆ ಅದಕ್ಕೆ ನಾವು ನಮ್ಮ ಸಂಘದ ವತಿಯಿಂದ, ಒಕ್ಕೂಟದ ವತಿಯಿಂದ, ಒಂದು ಸಂಸ್ಥೆ ವತಿಯಿಂದ ನಾವು ಯಾರು ನಮ್ಮ ಹತ್ರ ಗಾಡಿ ಬುಕ್ ಮಾಡಿದ್ರೆ 225 ಜನಕ್ಕೆ ಒಂದು ವ್ಯವಸ್ಥಿತವಾಗಿ ಗಾಡಿಗೆ ಹಣ್ಣು ಬೆಳಗ್ಗೆ ಫ್ರೆಶ್ ಆಗಿ ನೀರು ಬೀಳತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ಅವರಿಗೆ ಸೋಲಾರ್ ಹಾಕ್ಸ್ತಕ್ಕಂಥದ್ದು ಇದೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾರೋ ತಪ್ಪು ಸಂದೇಶ, ತಪ್ಪು ಮಾಹಿತಿ ನೋಡಿ, ವಿರೋಧಿಗಳು ಇರ್ತಾರೆ, ಎಲ್ಲರೂ ವಿರೋಧಿಗಳು ಇರ್ತಾರೆ. ನಾವು ಇಲ್ಲಂತರಲ್ಲ, ನಾವೇ ನಮಗೆ ಇವಾಗ ನಾವು ಒಳ್ಳೆ ಕೆಲಸ ಮಾಡೋದು ವಿರೋಧಿಗಳು ಇರ್ತಾರೆ, ಏನು ಮಾಡಕ್ಕಾಗಲ್ಲ ಅಲ್ವಾ? ಅದನ್ನ ಅಪಪ್ರಚಾರ ಮಾಡಬೇಕು, ಸರ್ಕಾರ ವಿರುದ್ಧವಾಗಿ ಸರ್ಕಾರ ಕೆಟ್ಟ ಅಭಿಪ್ರಾಯಗಳನ್ನ ತರಬೇಕು, ಇರ್ತಾರೆ. ಅದಕ್ಕೆ ನಾವೇನ್ ತಲೆ ಕೆಡಿಸ್ಕೊಳ್ಳೋದು. ನಮ್ಮ ವೃತ್ತಿ ಏನು? ನಾವು ಜನಕ್ಕೆ ಅಭಿವೃದ್ಧಿ ಹೇಳ್ಬೇಕು, ಜನರು ನಾವು ತಿಳಿಸ್ಬೇಕು, ಜನಗೋಸ್ಕರ ಇರಬೇಕು. ನಮ್ ಕೆಲಸ ಬಾರ್ಡರ್ ಅಪ್ಪಿಂಗ್ ಇದೆ, ಇದು ಇಷ್ಟೇ ನಮ್ ಕೆಲಸ. ವಿರೋಧ ಪಕ್ಷದಲ್ಲಿ ಇರ್ತಾರೆ, ಕೆಟ್ಟ ಅಭಿಪ್ರಾಯ ತಿಳಿಸ್ತಾರೆ, ಓ ಹಂಗೆ ಹಿಂಗೆ ಅಂತ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಬಿಡ್ತು ಅಂತ ಅವ್ರು ಹೇಳೋ ಕ್ವಶನ್ಗಳಿಗೆ ನಾವು ಟಕ್ಕರ್ ಉತ್ತರ ಕೊಡ್ತಾ ಇದೀವಿ. ತಗೊಳ್ಳೋದು ಬಿಡೋದು ಬೀದಿ ಬದಿ ವ್ಯಾಪಾರಿಗಳು. ನಾವೇನ್ ಮಾಹಿತಿ ಇದೆ ಅದು ಕೊಡ್ತಾ ಇರೋದು. ಈಗ ಅದರಿಂದ ಸರ್ಕಾರ ಒಳ್ಳೆ ಕೆಲಸ ಇದು ಗಾಡಿಯಲ್ಲಿ ಕೊಟ್ಟಿದೆ, ಅದಕ್ಕೆ ಎರಡು ಮಾತೇನು ತಪ್ಪೇನಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಈ ತಪ್ಪ ಅಭಿಪ್ರಾಯ ತಿಳಿಸೋದು ನಾವೇನು ಮಾಡಕ್ಕಾಗೋದಿಲ್ಲ. ನಾವು ಇವತ್ತು ಜಿಲ್ಲಾಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ, ಸ್ಟೇಟ್ ಕಮಿಟಿಗೆ ಎಲ್ಲ ಉತ್ತರಗಳನ್ನ ಕೊಡ್ತಾ ಇದೀವಿ. ಕರೆಕ್ಟ್ ಆಗಿ ಮಾಡಿ, ಕರೆಕ್ಟ್ ಆಗಿ ವಿವರ ತಿಳಿಸಿ ಅಂತಲೂ ನಾನು ಸ್ಪಂದನೆ ಹೇಳ್ತಾ ಇದ್ದೀನಿ.